ನಮಸ್ಕಾರ ಎಲ್ಲರಿಗೂ. ನಾನು ಫಿಲೋಮಿನಾ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಹ್ಯೂಮನ್ ರೈಟ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತನಾಡುವಂಥ ವಿಷಯ ಏನಂದರೆ, ನಮ್ಮ ಮೊಬೈಲ್ನಲ್ಲಿ ನಮ್ಮ ಮೊಬೈಲ್ ನಮ್ಮ ಕೈಯಲ್ಲೇ ಇರುತ್ತೆ. ಆದರೆ ಆ ಮೊಬೈಲಿಂದ ನಮಗೆ ಏನೇನೋ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ಆಗ್ತಾ ಇದೆ. ಅಂದರೆ ಅದರಿಂದ ಕ್ರೈಮ್ ಅನ್ನುವಂಥದ್ದು ಯಾವ ರೀತಿ ಆಗ್ತಾ ಇದೆ ಅನ್ನುವಂಥ ವಿಷಯಗಳನ್ನ ನಾವು ಮಾತನಾಡೋಣ. ನಾವು ಜನರಲ್ ಆಗಿ ಎಲ್ಲ ವಿಷಯಗಳು ನಾವು ಸರ್ಚ್ ಮಾಡಲಿಕ್ಕೆ ಗೂಗಲ್‌ಗೆ ಹೋಗ್ತೀವಿ. ಗೂಗಲ್‌ನಲ್ಲಿ ಎಲ್ಲ ವಿಷಯಗಳು ನಾವು ಆ, ಅದನ್ನು ನೋಡಿಕೊಂಡು ಅದರ ಪ್ರಕಾರ ಮಾಡಲಿಕ್ಕೆ, ಇಲ್ಲದಿದ್ದರೆ ಗೊತ್ತಿಲ್ಲದಂಥ ವಿಷಯಗಳು ನೋಡಲಿಕ್ಕೆ ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತೀವಿ. ಆದರೆ ಸರ್ಚಿನಲ್ಲಿ ಹೋಗಿ ಕೆಲವೊಂದು ವಿಷಯಗಳು ನಾವು ಸರ್ಚ್ ಮಾಡಬಾರ್ದು ಅನ್ನುವಂಥದ್ದು ಒಂದು ಕಂಡೀಷನ್ ಇದೆ. ಯಾಕಂದರೆ ಅಂಥದ್ದೆಲ್ಲ ಸರ್ಚ್ ಮಾಡೋದರಿಂದ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಮತ್ತು ಮರ್ಡರ್ಸ್ ಜಾಸ್ತಿ ಆಗ್ತಾ ಇದೆ, ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಅಂಶಗಳನ್ನು, ಕೆಲವೊಂದು ಟಾಪಿಕ್ಸು ನಾವು ಸರ್ಚ್ ಮಾಡಲೇಬಾರದು. ಯಾಕಂದರೆ ಆ ಒಂದು ವಿಷಯಗಳಿಂದ ಎಷ್ಟೋ ಒಂದು ದೇಶಕ್ಕೆ ಒಂದು ಆ, ದೇಶದಲ್ಲಿ ಕೆಲವೊಂದು ನಷ್ಟಗಳಾಗ್ತಾ ಇದೆ. ಅದಕ್ಕಾಗಿ ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಗೊತ್ತಿಲ್ಲದಂತೆ ಕೆಲವೊಂದು ಜನ ಮಾಡ್ತಾ ಇದ್ದಾರೆ. ಕೆಲವೊಂದು ಜನ ಏನಂದರೆ ಮೊಬೈಲ್ ಫೋನು ಮಕ್ಕಳ ಕೈಯಲ್ಲಿರುತ್ತೆ. ಅವ್ರು ಗೊತ್ತಿಲ್ಲದಂತೆ ಅವರು ಸರ್ಚ್‌ಗೆ ಹೋಗ್ತಾರೆ. ಏನೋ ಒಂದು ಸರ್ಚ್ ಮಾಡ್ತಾ ಇರ್ತಾರೆ. ಆದರೆ ಫೈನಲಿ ಆ ಮೊಬೈಲ್ ಯಾರ ಹೆಸರಿನಲ್ಲಿ ಇದೆ, ಆ ಮೊಬೈಲ್ ಹೆಸರಿರುವಂಥವರೇ ಅದು ಸರ್ಚ್ ಮಾಡಿದಂಗೆ ಗೊತ್ತಾಗುತ್ತೆ. ಅದಕ್ಕಾಗಿ ನಾವು ಮೊಬೈಲ್ ಫೋನ್ ಯೂಸ್ ಮಾಡುವಾಗ ಕೆಲವೊಂದು ವಿಷಯಗಳು ನಾವು ಅದನ್ನು ಸರ್ಚ್ ಮಾಡಬಾರ್ದು. ಅದು ಯಾವ ಯಾವ ವಿಷಯಗಳಂದರೆ, ಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಅಬ್ಯೂಸ್ ಮಾಡುವಂಥ ವಿಷಯಗಳು ನೋಡಬಾರ್ದು. ಇನ್ನೊಂದು ಏನಂದರೆ ಮರಣಾಯುಧಗಳಂದರೆ ಲೈಕ್ ಬಾಂಬು ಮತ್ತು ಗನ್ ಯಾವ ರೀತಿಯಿಂದ ರೆಡಿ ಮಾಡ್ತಾರೆ, ಇಂಥದ್ದೆಲ್ಲ ತಯಾರಿ ಮಾಡುವಂಥದ್ದು, ಇಂಥದ್ದು ನಾವು ನೋಡಬಾರ್ದು. ಇನ್ನೊಂದು ಸೈಬರ್ ಕ್ರೈಮ್ ಅಂದರೆ ಒಂದು ಅಕೌಂಟನ್ನು ಹ್ಯಾಕ್ ಮಾಡೋದು, ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ದುಡ್ಡು ಹಾಕಿಸ್ಕೊಂಡೋದು, ಅದನ್ನು ಯಾವ ರೀತಿಯಿಂದ ಬ್ಲಾಕ್ ಮಾಡಿದ್ವಿ, ಈ ಥರ ಎಲ್ಲ ಒಂದು ಕ್ರೈಮ್ ಅಂದರೆ ಸೈಬರ್ ಕ್ರೈಮ್ ಯಾವ ರೀತಿಯಿಂದ ಕ್ರೈಮ್ಸ್ ಯಾವ ರೀತಿಯಿಂದ ಆಗ್ತಾ ಇದೆಯೋ ಅಂಥ ವಿಷಯಗಳು ನಾವು ಸರ್ಚ್ ಯಾವತ್ತೂ ನಾವು ಮಾಡಬಾರ್ದು. ಯಾಕಂದರೆ ಇಂಥ ವಿಷಯಗಳು ನಾವು ಸರ್ಚ್ ಮಾಡ್ತಾ ಇರುವಾಗ ಅದನ್ನು ಇನ್ನೊಬ್ಬರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಂದರೆ ಇಂಥ ವಿಷಯಗಳು ಯಾರ್ಯಾರು ಸರ್ಚ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು ಸಹ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಅವರು ಸರ್ಚ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಒಂದು ಸ್ವಲ್ಪ ಅಲರ್ಟ್ ಆಗಿರ್ರಿ. ನಿಮ್ಮ ಮೊಬೈಲ್ ಮಕ್ಕಳ ಕೈಗೆ ಕೊಟ್ಟಿರುವಾಗ ಅವರಿಗೆ ನೀವು ಮೊದಲೇ ಹೇಳ್ಬೇಕು, ಯಾವುದನ್ನು ಸರ್ಚ್ ಮಾಡಬಾರ್ದು, ಯಾವ್ದು ಸರ್ಚ್ ಮಾಡಬೇಕು ಅನ್ನುವಂಥ ವಿಷಯಗಳು. ಯಾಕಂದರೆ ಇದರಿಂದ ಕ್ರೈಮ್ ಆಗುತ್ತೆ. ಆ ಕ್ರೈಮ್ ಆದಮೇಲೆ ಈ ಒಂದು ಯಾರು ಸರ್ಚ್ ಮಾಡಿದಾರೋ ಅವ್ರಿಗೆ ಇದು ಅವರ ಹೆಸರ ಮೇಲೆ ಒಂದು ಕಂಪ್ಲೇಂಟ್ ಆಗುತ್ತೆ. ಅವ್ರಿಗೆ ಫೋನ್ ಕಾಲ್ ಬರುತ್ತೆ. ನೀವು ಪೊಲೀಸ್ ಸ್ಟೇಷನ್‌ಗೆ ಬರಬೇಕು, ನಿಮಗೆ ಕೌನ್ಸಿಲಿಂಗ್ ಕೊಡಬೇಕು ಅಂತ. ಮತ್ತೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ತಾರೆ ಪೊಲೀಸರು. ಅಷ್ಟೇ ಅಲ್ಲ, ಫೈನು ಹಾಕಿಸ್ತಾರೆ. ಫೈನು ನಾವು ಕಟ್ಟಬೇಕಾಗುತ್ತೆ. ಅದಕ್ಕಾಗಿ ನಾವು ಹುಷಾರಾಗಿರಬೇಕು. ಫೋನ್‌ನಲ್ಲಿ ನಾವು ಎಷ್ಟು ಫೋನ್ ನಾವು ಯೂಸ್ ಮಾಡ್ತೀವೋ ಅಷ್ಟು ನಾವು ಅಲರ್ಟ್ ಆಗಿರಬೇಕು. ಯಾವುದು ಸರ್ಚ್ ಮಾಡಬೇಕೋ ಅದನ್ನೇ ಸರ್ಚ್ ಮಾಡಬೇಕು, ಯಾವುದು ಮಾಡಬಾರ್ದೋ ಅದನ್ನು ಮಾಡಬಾರದು. ಅದಕ್ಕಾಗಿ ಎಲ್ಲರೂ ಸ್ವಲ್ಪ ಅಲರ್ಟ್ ಆಗಿರ್ರಿ. ಈ ವಿಷಯವನ್ನು ನಾನು ಒಂದು ಲೀಗಲ್ ಆಗಿ ಇರುವಂಥ ಈ ವಿಷಯ ಇದು. ಅದಕ್ಕಾಗಿ ಗೊತ್ತಿಲ್ಲದಂಥವರೆಲ್ಲ ಮಕ್ಕಳಿಗೂ ಸಹ ಮಾಹಿತಿ ಕೊಟ್ಟು ನಿಮ್ಮ ಮೊಬೈಲ್‌ನಲ್ಲಿ ನೀವು ಒಂದು ಸ್ವಲ್ಪ ಅಲರ್ಟ್ ಆಗಿರ್ರಿ ಅಂತ ಈ ಒಂದು ವಿಷಯನ ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಕೆಲವೊಂದು ಲೀಗಲ್ ವಿಷಯಗಳಿಗೋಸ್ಕರ ನಮ್ಮ ಒಂದು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲ ವಿಷಯಗಳು ಇದರಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ಇದನ್ನು ನೀವೆಲ್ಲ ಈ ಚಾನಲ್‌ನು ನೀವು ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.